ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಜಯ್ ಕುಮಾರ್ ಜೀವಾರದ್, BLD ವೈದ್ಯಕೀಯ ಡಿಪಾರ್ಟ್ಮೆಂಟ್ ಆಫ್ ಮೆಡಿಸಿನ್ ಮುಖ್ಯಸ್ಥ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ನಮಸ್ಕಾರ ಹೇಳುತ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯ ಮೇನ್ ಉದ್ದೇಶ ಏನಂತಂದರೆ, BLD ಪ್ರಥಮ ಡೀನ್ ಆಗಿ ನಮ್ಮ BLD ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ CR ಬಿದಿರಿಯವರ ಸ್ಮರಣಾರ್ಥ ನಾವು ನಿರಂತರ ವೈದ್ಯಕೀಯ ಶಿಕ್ಷಣವನ್ನು ಏರ್ಪಡಿಸಲಾಗಿದೆ. 2/2/2026 ಸೋಮವಾರ ದಿನ ನಿರಂತರ ವೈದ್ಯಕೀಯ ಶಿಕ್ಷಣವನ್ನು ಏರ್ಪಡಿಸಲಾಗಿದೆ. ಈ ವೈದ್ಯಕೀಯ ನಿರಂತರ ಶಿಕ್ಷಣದಲ್ಲಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟದ ವೈದ್ಯರು ಪಾಲ್ಗೊಂಡು ತಮ್ಮದೇ ಆದ ಪ್ರತಿಭಾವನ್ನು ಹೇಳೋದಿದ್ದಾರೆ. ಯಾರು ಈ ವೈದ್ಯಕೀಯ ನಿರ್ಬಂಧನಲ್ಲಿ ಪಾಲ್ಗೊಳ್ತಾರೆ ಅಂತಂದರೆ ಡಾಕ್ಟರ್ ವಿವೇಕ್ ಬೆನ್ಕಲ್ ಇವರು ಬೆಂಗಳೂರಿನವರು. ಇವರು ಇತ್ತೀಚಿನ ದಿನಗಳಲ್ಲಿ ಹುಡುಗರು ಅಂದರೆ ದುಷ್ಟಚಟಗಳಲ್ಲಿ ಎಡಿಕ್ಟ್ ಆಗ್ತಿದ್ದಾರೆ. ಅಂದರೆ ದುಷ್ಟಚಟಗಳಿಗೆ ಹೆಚ್ಚಿನ ಇದರಲ್ಲಿ ಇದು ಆಗ್ತಾ ಇದ್ದಾರೆ. ಅದು ಹೇಗೆ ಬಿಡಿಸೋದು, ಅದಕ್ಕೆ ಕಾರಣಗಳೇನು, ಅದರ ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟರೆ ಅವರು ರೆಸ್ಪಾನ್ಸ್ ಆಗ್ತಾರೆ ಅನ್ನೋದು ಅದ್ರ ಬಗ್ಗೆ ಅವರು ಡಾಕ್ಟರ್ ವಿವೇಕ್ ಬೆನ್ಕಲ್ ಹೇಳ್ತಾ ಇದ್ದಾರೆ. ಅದೇ ರೀತಿ ಡಾಕ್ಟರ್ ಪಾರಿಕ್ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ರೋಗ ಹೆಚ್ಚಾಗ್ತಾ ಇದ್ದಾವೆ. ಅದರ ಬಗ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು, ಏನು ಕೊಡಬೇಕು, ಯಾವ್ಯಾವ ರೀತಿ ಹೊಸ ಸಂಶೋಧನೆಯಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಂದೆ ಅದರ ಬಗ್ಗೆನೂ ಅವರು ಹೇಳ್ಕೊಡ್ತಾ ಇದ್ದಾರೆ. ಅದರ ನಂತರ ಡಾಕ್ಟರ್ ಕೌಸ್ತುಭ್ ಶೇಖರ್ ಇವರು ವೈಟ್ ಸೆಲ್ಸ್ ಅಂದರೆ ಬಿಳಿ ರಕ್ತ ಕಣಗಳು, ಇತ್ತೀಚಿನ ದಿನಗಳಲ್ಲಿ ಬಿಳಿ ರಕ್ತ ಕಣಗಳು ಹೆಚ್ಚಿನಾಗಿ ಹುಡುಗರಲ್ಲಿ ಕಂಡು ಬರ್ತಾ ಇದೆ. ಹುಡುಗರಲ್ಲಿ ಅದಕ್ಕೆ ಕಡಿಮೆ ಆಗ್ತೈತಿ, ಯಾವ ರೀತಿ ಕಡಿಮೆ ಆದರೆ ಅದಕ್ಕೆ ಏನೇನು ಮಾಡಬೇಕು, ಅದು ಹ್ಯಾಂಗೆ ಕಂಡು ಹಿಡಿಬೇಕು, ಅದಕ್ಕೆ ಉಪಯೋಗ ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟರೆ ಅವರು ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೂ ಡಾಕ್ಟರ್ ಉಷಾ ನಾಯಕ್ ಇವರು ಇತ್ತೀಚಿನ ದಿನಗಳಲ್ಲಿ ಹುಡುಗರು ಸೋಷಿಯಲಾಗಿ ಮಾತಾಡೋದಂಗಿಲ್ಲ, ಏನೇ ಕೇಳಿದ್ರು ಸುಮ್ಮಿರೋದು ಎದಕ್ಕೆ ಆಗ್ತದೆ. ಈಗಾಗಲೇ ನಾವು ನೋಡಿದ್ದೀವಿ, ಸಣ್ಣ ಹುಡುಗರು ಮೊಬೈಲ್ ಮತ್ತು TV ಕೆಲವೊಂದು ದುಷ್ಟ ಚಟಗಳಲ್ಲಿ ಎಡಿಕ್ಟ್ ಆಗ್ತಾ ಇದ್ದಾರೆ. ಅದು ಹೇಗೆ ಬಿಡಿಸೋದನ್ನು ಉಷಾ ನಾಯಕ್ ಹೇಳ್ತಾ ಇದ್ದಾರೆ. ಡಾಕ್ಟರ್ ಕುಮಾರ್ ಅಂಗಡಿ, ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಕುಮಾರ್ ಅಂಗಡಿಯವರು ಪಿಡಿಯಾಟ್ರಿಕ್ ಹುಡುಗರಲ್ಲಿ ಕಂಡು ಬರ್ತಂಥ ಗೊಬ್ಬು ಅಂದರೆ ಒಬೆಸಿಟಿ ಅಂತೀವಿ ನಾವು, ಅದು ಎದಕ್ಕಾಗತ್ತೆ, ಅದಕ್ಕೆ ಕಾರಣಗಳೇನು, ಅದು ಹೇಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಹುಡುಗರು ಸ್ಪಂದಿಸ್ತಾರೆ ಅದ್ರ ಬಗ್ಗೆ ಹೇಳ್ತಾರೆ. ಡಾಕ್ಟರ್ ರೇಖಾ ಭಟ್, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್. ಇತ್ತೀಚಿನ ದಿನಗಳಲ್ಲಿ ನಾವು ಟ್ರೀಟ್ಮೆಂಟ್ ಹೊರಗೆ ಎಲ್ಲರೂ ತೊಗೊಂಡು ಬಂದಿರ್ತೀವಿ, ನಮ್ಮಲ್ಲಿ ಅಡ್ಮಿಟ್ ಆಗ್ತಾರೆ, ಯಾಕೆ ರೆಸ್ಪಾಂಡ್ ಆಗಲ್ಲ, ಎದಕ್ಕೆ ರೆಸ್ಪಾಂಡ್ ಆಗಲ್ಲ, ಯಾವ ಆಂಟಿಬಯೋಟಿಕ್ ಯಾವಾಗ ಕೊಟ್ಟರೆ ಏನಾಗುತ್ತೆ, ಅದರಿಂದ ಏನೇನು ಪರಿಣಾಮ ಆಗುತ್ತೆ ಅನ್ನೋದು ಅದ್ರ ಬಗ್ಗೆ ಹೇಳ್ತಾರೆ. ಆಮೇಲೆ ಡಾಕ್ಟರ್ ನಯನ್ ಕುಮಾರ್ ಇವ್ರೇನದಲ್ಲ ಕ್ಯಾನ್ಸರ್ ಬಗ್ಗೆ ಹೇಳ್ತಾರೆ. ಕ್ಯಾನ್ಸರ್ ನಿವಾರಣೆ ಹೆಂಗೆ ಮಾಡೋದು. ನಯನ್ ಕುಮಾರ್ ಅವರು ಈಗಾಗಲೇ ಕ್ಯಾನ್ಸರ್ ರೋಗಿನಿಂದ ಏನು ಟ್ರೀಟ್ಮೆಂಟ್ ತೊಗೊಂಡಿರ್ತಾರಲ್ಲ, ಕ್ಯಾನ್ಸರ್ ಆದಮೇಲೆ ಏನೇನು ಪರಿಣಾಮಗಳಾಗ್ತಾವೆ, ಏನೇನು ಸೈಡ್ ಇಫೆಕ್ಟ್ ಆಗ್ತಾವೆ ಅದರ ಬಗ್ಗೆ ಕೇರ್ ತೊಗೊಳಕ್ಕೆ ಮುಂದೆ ಯಾವವು ಕೆಲವೊಂದು ಬೆಡ್ ಸೋರ್ ಆಗೋದು, ಕೆಲವೊಂದು ಅವ್ರಿಗೆ ಪೇನ್ ಆಗೋದು, ಅದ್ರ ಬಗ್ಗೆ ನಿವಾರಣೆ ಬಗ್ಗೆ ಹೇಳ್ತಾರೆ. ಮತ್ತು ಡಾಕ್ಟರ್ ಸೌತಿ ಗೌಡರ್ ಹಾಗೂ ಆದರ್ಶ್ ಸಾನಿಕೊಪ್ಪ ಹಾಗೂ ಪ್ರದೀಪ್ ಗೌಡರ್ ಇವರು ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಲ್ಲಿ ಕಂಡು ಬರ್ತಂಥ ಕ್ಯಾನ್ಸರ್ ಅದು ಹೆಂಗೆ ಟ್ರೀಟ್ಮೆಂಟ್ ಮಾಡಬೇಕು, ಅದಕ್ಕೆ ಏನು ಪ್ರಿಕಾಷನ್ ತೊಗೋಬೇಕು, ಏನಾದ್ರು ವ್ಯಾಕ್ಸಿನೇಷನ್ ಇದೆ, ಈಗಾಗಲೇ ಹ್ಯೂಮನ್ ಪೆಪಿಲೋಮಾ ವ್ಯಾಕ್ಸಿನ್ ಅದ್ರ ಬಗ್ಗೆಯೂ ಅವ್ರು ಹೇಳ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ಮುಖ್ಯವಾಗಿ ಡಾಕ್ಟರ್ MB ಪಾಟೀಲ್ ಸರ್ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ವೈದ್ಯಕೀಯ BLD ಡೀಮ್ಡ್ ಯೂನಿವರ್ಸಿಟಿಯ ಚಾನ್ಸಲರ್ ಅಂತ BM ಪಾಟೀಲ್ ಸರ್ ಬರ್ತಾ ಇದ್ದಾರೆ. ಹಾಗೂ ನಮ್ಮ ವೈದ್ಯಕೀಯ BLD ಡೀಮ್ಡ್ ಯೂನಿವರ್ಸಿಟಿಯ ಪ್ರೋ ಚಾನ್ಸಲರ್ ಅಂತ ಜಯರಾಜ್ ಸರು, ವೈಸ್ ಚಾನ್ಸಲರ್ ಅಂತ ಇನಾಮದಾರ್ ಸರು, ಹಾಗೂ ರಿಜಿಸ್ಟ್ರಾರ್ ಅಂತ RV ಕುಲಕರ್ಣಿ ಸರು, ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂಥ ತೇಜಸ್ವಿನಿ ವಲ್ಲಭ್ ಮೇಡಮ್ ಅವರು, ಹಾಗೂ ಉಪ ಪ್ರಾಚಾರ್ಯ ವಿಜಯ್ ಕುಮಾರ್ ಸರು, ಹಾಗೂ ವೈದ್ಯಕೀಯ BLD ಡೀಮ್ಡ್ ಯೂನಿವರ್ಸಿಟಿ BM ಪಾಟೀಲ್ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ನಾನು ಡಾಕ್ಟರ್ ವಿಜಯ್ ಕುಮಾರ್ ವಾರದ, ಹಾಗೂ SRS ಆಧಾರದ ಚೇರ್ಮನ್ ಅಂತ ಲತಾದೇವಿ ಮೇಡಮ್, ಸೆಕ್ರೆಟರಿ ಅಂತ ಅನುಜಾ ಮೇಡಮ್, ಇವರೆಲ್ಲರೂ ಪಾಲ್ಗೊಳ್ತಿದ್ದೀವಿ. ಈ CMAಯಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರದ ಮಟ್ಟದ ತಜ್ಞರು ಬಂದು ಇದರಲ್ಲಿ ಹೇಳ್ತಾ ಇದ್ದಾರೆ. 650 ರಿಜಿಸ್ಟ್ರೇಷನ್ ಆಗಿದ್ದಾವೆ. ಮತ್ತು ರಿಜಿಸ್ಟ್ರೇಷನ್ ನಮ್ಮ ನೇಬರ್ ರಾಜ್ಯದಿಂದ ಡಾಕ್ಟರ್ಸ್ ಬರ್ತಾ ಇದ್ದಾರೆ, ಸೀನಿಯರ್ ಫ್ಯಾಕಲ್ಟಿ, ಜೂನಿಯರ್ ಫ್ಯಾಕಲ್ಟಿ. ಮುಖ್ಯವಾಗಿ ಈ CME ಮಾಡೋದ್ರಿಂದ ಮೆಡಿಸಿನ್, ಜಿಯಾಟ್ರಿಕ್, ಪಿಡಿಯಾಟ್ರಿಕ್ ಹಾಗೂ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಅದರಲ್ಲಿ ಹೆಚ್ಚಿನ ಲಾಭವನ್ನು ಪಡಿತಾರೆ.
ಈ ನಿರಂತರ ವೈದ್ಯಕೀಯ ಶಿಕ್ಷಣ ನಿಯೋಜಕರಾಗಿರ್ತಂಥ CR ಬಿದಿರಿ ಫ್ಯಾಮಿಲಿಯವರು ಮಾಡ್ತಾ ಇದ್ದಾರೆ. ಇದು ಹೋಲ್ ಡೇ ಇದ್ರ ಬಗ್ಗೆ CME ಬಗ್ಗೆ ಇರುತ್ತೆ, ಹೋಲ್ ಡೇ. ಮತ್ತು ಇದು ರಾಷ್ಟ್ರೀಯ ಮಟ್ಟದಲ್ಲಿ CME ಆಗಿದೆ, ರಾಷ್ಟ್ರೀಯ ಮಟ್ಟದಲ್ಲಿ CME ಆಗಿದೆ. Honorable dignitary ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.